ಮೈಸೂರಿನ ಪುರಾತತ್ವ ಕೇಂದ್ರ ಕಚೇರಿಯಲ್ಲಿ ವೀರನೊಬ್ಬ ಎತ್ತಿನ ಬಂಡಿ ಓಡಿಸುತ್ತಿರುವ ವೀರಗಲ್ಲಿದ್ದು, ಇದೇ ರೀತಿ 2 ವೀರಗಲ್ಲು ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿದೆ. ಈ ವೀರಗಲ್ಲಿನಲ್ಲಿ ಎತ್ತಿನ ಬಂಡಿ ಓಡಿಸುತ್ತಿರುವ ವೀರನ ಚಿತ್ರವಿದ್ದು, 2 ಎತ್ತುಗಳು, ನೊಗ, ಬಂಡಿಯ ಚಿತ್ರಣ ಸ್ಪಷ್ಟವಾಗಿ ಕಾಣುತ್ತದೆ. ವೀರಗಲ್ಲಿನ ಎಡಭಾಗಕ್ಕೆ ಸೇವಕನೊಬ್ಬ ಛತ್ರಿ ಹಿಡಿದು ನಿಂತಿದ್ದಾನೆ. ವೀರ ಎತ್ತುಗಳನ್ನು ನಿಯಂತ್ರಣ ಮಾಡಲು ತನ್ನ ಎಡಗೈನಲ್ಲಿ ಹಗ್ಗ ಹಿಡಿದಿದ್ದಾನೆ. ಆಗಿನ ಕಾಲದಲ್ಲಿ ದವಸ ಧಾನ್ಯಗಳ ಮೂಟೆಗಳನ್ನು ಎತ್ತಿನ ಬಂಡಿಯಲ್ಲಿ ತುಂಬಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಕಳ್ಳರು ಈ ದವಸ ಧಾನ್ಯಗಳ ಮೂಟೆಗಳನ್ನು ಕದಿಯುತ್ತಿದ್ದರು. ಆ ಸಂದರ್ಭದಲ್ಲಿ ವೀರ ಈ ಕಳ್ಳರೊಡನೆ ಹೋರಾಡಿ ಮರಣ ಹೊಂದಿದಾಗ ಆತನ ನೆನಪಿನಲ್ಲಿ ಈ ರೀತಿಯ ವೀರಗಲ್ಲನ್ನು ನೆಡುತ್ತಾರೆ. ಶೂರತನದ ಕಥೆ ಹೇಳುವ ಕಲ್ಲಿದು ನೋಡು, ವೀರಗಲ್ಲು ನಮ್ಮ ವೀರರ ನೆನಪಿದು. ವೀರಗಲ್ಲು ನಮ್ಮ ವೀರರ ನೆನಪಿದು. ವೀರಗಲ್ಲು ನಮ್ಮ ವೀರರ ನೆನಪಿದು. ವೀರಗಲ್ಲು ವೀರಗಲ್ಲು ವೀರಗಲ್ಲು. ವ್ಯಕ್ತಿಯೊಬ್ಬ ಛತ್ರಿ ಹಿಡಿದಿರೋ ತೋರಿಸಿ ಸರಿ. ಮಹಿಳೆ ಆಕೃತಿ ಏನೋ ಇದೆ. ಓಕೆ, ವೀಲ್ಗಳು ತೋರಿಸಿದ್ರದ್ದು. ಹೋಗಿಲ್ಲ.